ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದು ಸಹ ನಾವು ಕ್ರೈಸ್ತರು ಹಾದು ಹೋಗಬೇಕಾದಂಥ ಈ 4 ಹಾದಿಗಳ ಕುರಿತು ಇನ್ನು ಹೆಚ್ಚಿನದಾಗಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಈ ಸಂದೇಶದ ಮೂಲಕ ನೀವು ಆಶೀರ್ವಾದ ಹೊಂದ್ತೀರಾ. ನೋಡ್ರಿ, ಮಾತಾಡೋದಕ್ಕೆ ಕೇಳಿಸ್ಕೊಳ್ರಿ. ತಡೆಗಳನ್ನು ಒಡೆದಾಕುವಂಥ ದೇವರು ತಡೆಗಳನ್ನು ಸೈತಾನ್ ತರ್ತಾನೆ, ನಿಜನೇ. ಆದರೆ ಎಲ್ಲ ತಡೆಗಳನ್ನು ಸೈತಾನ್ ತರಲ್ಲ. ಕೆಲವು ತಡೆಗಳನ್ನು ನಮ್ಮ ಜೀವಮಾನದಲ್ಲಿ ಪರೀಕ್ಷೆಗೋಸ್ಕರವಾಗಿ ದೇವರು ನಮ್ಮ ಮುಂದೆ ತಂದಿಟ್ಟಿರ್ತಾನೆ. ಈ ಟೈಮಲ್ಲಿ ನೀನೇನು ಮಾಡಬೇಕಂದ್ರೆ ಪ್ರಾರ್ಥನೆ ಮಾಡು. ನನಗನ್ನಿಸ್ತದೆ ಕೆಲವರು ಪ್ರಾರ್ಥನೆ ಬಿಟ್ಟಿರ್ಬೋದು ಏನೋ. ಇಸ್ರಾಯೇಲ್ಯರ ಹಾಗೆ ಗುಣಗುಡ್ತಾ ಇದ್ದೀರೇನೋ, ಇಸ್ರಾಯೇಲರ ಹಾಗೆ ಹಿಂದೆ ತಿರುಗಿ ನೋಡ್ತಾ ಇದ್ದೀರೋ ಏನೋ, ಅಥವಾ ಇಸ್ರಾಯೇಲರ ಹಾಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರೋ ಏನೋ. ಆದರೆ ದೇವರು ಹೇಳ್ತಾ ಇದ್ದಾರೆ, ಪ್ರಿಯ ಮಗನೇ, ಪ್ರಿಯ ಮಗಳೇ, ಹಿಂದೆ ನೋಡಬೇಡ. ಕೆಂಪು ಸಮುದ್ರ ಅನ್ನೋದು ನಮ್ಮ ಜೀವಮಾನದಲ್ಲಿ ಟೆಸ್ಟ್ ಇದ್ದ ಹಾಗೆ, ಮೇಲಕ್ಕೆ ಬರೋಕ್ಕೆ ದೊಡ್ಡ ಪರೀಕ್ಷೆ ಇದ್ದ ಹಾಗೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಬರುತ್ತಲ್ಲ, ಆ ಎಕ್ಸಾಮ್ಗೆ ಈ ಸಮುದ್ರದ ಹತ್ರ ದೇವರು ನಿಮ್ಮನ್ನು ತಂದು ನಿಲ್ಲಿಸಿದ್ದಾರೆ. ಕುಟುಂಬದಲ್ಲೋ, ಸೇವೆಯಲ್ಲೋ, ಅಥವಾ ನಿಮ್ಮ ಆರೋಗ್ಯದಲ್ಲೋ, ಅಥವಾ ನಿಮ್ಮ ಜೀವಮಾನದಲ್ಲಿ ನೀವು ಪ್ರೊಫೆಷನಲ್ಲೋ, ನಿಮ್ಮ ಜೀವನದಲ್ಲಿ ನೀವು ಏನೋ ಗುರಿ ತಲುಪಬೇಕು ಎಂಬುದಾಗಿ ನೀವು ಹೇಳಬೇಕಾದ್ರೆ ಏನೋ ಒಂದು ದೊಡ್ಡ ಸಮುದ್ರ ನಿನ್ನ ಮುಂದೆ ಇದೆ. ಈ ಟೈಮಲ್ಲಿ ದೇವರು ನಿನ್ನ ಟೆಸ್ಟ್ ಮಾಡೋದು ನನ್ನ ಮಾತು. ಇಸ್ರಾಯೇಲರು ಮಾತಿನಲ್ಲಿ ತಪ್ಪಿಬಿಟ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ಒಂದನೇದು, ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ಎರಡನೇದಾಗಿ, ಅವರು ನಮಗೆ ಅಲ್ಲೇ ಇದ್ದಿದ್ರೆ ಸಾಕಾಗಿತ್ತು ಅಂತ ಹೇಳಿದವರು ಎಷ್ಟೋ ಜನ ಇದ್ದರು. ಆದರೆ ಮೋಶೆ ಒಬ್ಬನೇ ಏನು ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ. ಅಂಥ ಒಂದು ಸನ್ನಿವೇಶದಲ್ಲಿ ನೀವಿದ್ದು ಇವತ್ತು ಗುಣಗಾಡ್ತಾ ಇದ್ದೀರಾ, ಕ್ವಶನ್ ಮಾಡ್ತಾ ಇದ್ದೀರಾ. ಆದರೆ ಓಕೆ, ದೇವರೇ ಈ ಸಮುದ್ರಕ್ಕಾಗಿ ಸ್ತೋತ್ರಪ್ಪ ಅಂತೇಳಿ ನೀವೇನು ಮಾಡಿ? ಪ್ರಾರ್ಥನೆ ಮಾಡಿ. ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವರೇನು ಹೇಳ್ತಾರೆ ಗೊತ್ತಾ? ಮೋಶೆ ಮುಂದೆ ನಡಿ ಅಂತಾರೆ. ನೀನು ಪ್ರಾರ್ಥನೆ ಮಾಡಿದ್ರೆ ನಿನಗೆ ಮುಂದೆ ನಡಿ ಅಂತ ದೇವರು ಹೇಳ್ತಾರೆ. ನೀ ಪ್ರಾರ್ಥನೆ ಮಾಡದೆ ಹೋದರೆ ನೀ ಮುಂದೆ ಹೋಗು ಅಂತ ದೇವರು ಹೇಳಲ್ಲ, ಅಲ್ಲೇ ಇರು ಅಂತಾರೆ. ಹಾಗಾದರೆ ಎಷ್ಟೋ ಜನ ಇವತ್ತು ನಾವು ಅಲ್ಲೇ ಇರೋಕ್ಕೆ ಕಾರಣ ಏನಂತಂದರೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಅದಕ್ಕೆ ಈಗ 52 ದಿನ ಪ್ರಾರ್ಥನೆ ಟೈಮ್ ಇದೆ ನಮಗೆ. ಯಾರು ಬೇಕಾದ್ರೆ ಯಾವ ಟೈಮಲ್ಲಿ ಬೇಕಾದರೂ ಬಂದಿಲ್ಲಿ ಪ್ರಾರ್ಥನೆ ಮಾಡ್ಬೋದು, ಬೈಬಲ್ ಓದ್ಬೋದು, ಜಾಸ್ತಿ ಈ ಥರ ಮಾಡ್ಕೊಳ್ಬೋದು. ಯಾಕೆ ನನಗೆ ಇದೆಲ್ಲ ತಡೆ ಆಗ್ತಾ ಇದೆ? ಇದನ್ನು ಕಂಡುಹಿಡಿಯೋಕ್ಕೆ ನಾವು ದೇವರ ಸನ್ನಿಧಾನಕ್ಕೆ ಬರಬೇಕು. ಮೋಶೆ ಒಂದು ಒಳ್ಳೆ ಕಾರ್ಯ ಮಾಡ್ತಾರೆ, ಎಲ್ಲರೂ ಗುಣಗಾಡ್ತಾ ಇರ್ತಾರೆ. ಯೋಚನೆ ಮಾಡಿ ನೋಡಿ, ಎಷ್ಟೋ ಲಕ್ಷ ಕಾಲಾಳು ಜನಗಳು ಎಲ್ಲರೂ ಜಗಿ ಅಂತ ಮಾತಾಡ್ತಾ ಇದ್ದಾರೆ, ಗುಣಗಾಡ್ತಾ ಇದ್ದಾರೆ. ಕೆಲವರೆಲ್ಲ ಮೋಶೆನ ಒಡೆಯಕ್ಕೂ ಬಂದ್ಬಿಡ್ತಾ ಇದ್ದಾರೆ. ಅಷ್ಟಿರ್ಬೇಕಾದ್ರೆ ಮೋಶೆ ಸ್ತೋತ್ರಪ್ಪ ಬರೀ ಶಾಂತವಾಗಿದ್ದ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಕೆಂಪು ಸಮುದ್ರದ ಅನುಭವದಲ್ಲಿ ಇದೆಯಾ ನೀನು ಏನೆಲ್ಲ ಪ್ರಯತ್ನ ಮಾಡ್ತಾ ಇದೆಯಾ? ಮುಂದೆ ಹೋಗೋಕ್ಕಾಗ್ತಾ ಇಲ್ವಾ? ಭಯಪಡಬೇಡ, ಪ್ರಾರ್ಥನೆ ಮಾಡೋ. ದೇವರು ಏನೋ ನಿನಗೊಂದು ಮಾತಾಡ್ತಾರೆ. ಸರಿ, ಮೋಶೆಗೆ ದೇವರು ಏನು ಹೇಳ್ತಾರೆ ಗೊತ್ತಾ? ಮೋಶೆ ನೀನು ಮುಂದೆ ನಡಿ ಅಂತಾರೆ. ಕೋಲ್ ಚಾಚು ಅಂತಾರೆ, ಮುಂದೆ ನಡಿ ಅಂತಾರೆ. ಅವನೇನು ಮಾಡ್ತಾನೆ? ಮೋಶೆ ಮುಂದೆ ನಡೀತಾನೆ. ಅವಾಗೇನಾಗುತ್ತೆ? ನೀರು ವಿಭಾಗ ಆಗುತ್ತೆ. ನೀವು ಪ್ರಾರ್ಥನೆ ಮಾಡುವಾಗಲೇ, ನನಗೆ ಗೊತ್ತಿಲ್ಲ ಮುಂದುವರಿಯೋಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಏನೆಲ್ಲ ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಆ ತಡೆ ದೇವರೇ ನಿಮ್ಗೆ ತಂದಿದ್ದಾಗ ಪ್ರಿಯರೇ, ಜಾಸ್ತಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗೆ ನಿಮ್ಮನ್ನು ಒಪ್ಪಿಸ್ಕೊಡಿ. ಹೌದು, ನಮಗೆ ಕೆಲಸಗಳಿದೆ, ನಮಗೆ ಸೇವೆಗಳಿದೆ, ನಮಗೆ ಏನೇನೋ ಇದೆ, ನಿಜಾನೇ. ಆದರೆ ಕ್ರೈಸ್ತರು ಮುಂದುವರಿಯೋಕ್ಕೆ ದೇವರು ಕೊಟ್ಟಿರುವಂಥ ಒಂದು ಮಾರ್ಗನೇ ದೇವರ ಸನ್ನಿಧಾನ. ಸೊ ಹೀಗಾಗಿ 52 ದಿನ ಇಟ್ಸ್ ಎ ಗ್ರೇಟೆಸ್ಟ್ ಟೈಮ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ನಮ್ಮ ಪ್ರಾಬ್ಲಮ್ಗಳಿಗೆ ಕಾರಣಗಳನ್ನು ಕಂಡುಹಿಡಿದು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಬಿಡುಗಡೆ ಮುಂದೆ ಹೋಗಲಿಕ್ಕೆ ನಮಗೆ ದೇವರೇನು ಮಾಡ್ತಾರೆ? ಒಂದು ಕೃಪೆಯನ್ನು ದಯಪಾಲಿಸಿದ್ದಾರೆ. 52 ದಿನದಲ್ಲಿ ಬರ್ತಾರೆ, ಹೋಗ್ತಾರೆ, ಯಾರು ಇರ್ತಾರೆ, ಎಲ್ಲೋ ಒಬ್ಬರು ಇದ್ದೇ ಇರ್ತಾರೆ ಇಲ್ಲಿ. ಬಟ್ ಕೆಲವು ಸಲ ಮಾತ್ರನೇ ನಮಗೆ ಏನಿರ್ತದೆ? ಗುಂಪು ಪ್ರಾರ್ಥನೆ, ಸಭೆ ಪ್ರಾರ್ಥನೆ ಇರ್ತದೆ. ಅದು ನಿಮಗೆ ವಾರನೂ ಅನೌನ್ಸ್ ಮಾಡ್ತೀವಿ. ಈಗ ಮೋಶೆ ಮುಂದೆ ಹೋಗ್ತಾನೆ.
ನೀನು ಮುಂದೆ ಹೋಗೇ ಹೋಗ್ತೀಯ ಪ್ರಾರ್ಥನೆ ಮಾಡಿದ್ರೆ. ಪ್ರಾರ್ಥನೆ ಮಾಡಿ ಸರಿ. ಮುಂದೆ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ನಾವು ನೋಡಿದ ಹಾಗೆ ನೀರು ಎರಡು ಗೋಡೆಯಾಗಿ ನಿಂತ್ಕೊಳ್ಳುತ್ತೆ. ಮೋಶೆ ಮುಂದೆ ನಡೀತಾ ಇರ್ತಾನೆ, ಹಿಂದ್ಗಡೆ ಎಲ್ಲ ಇಸ್ರಾಯೇಲ್ರು ಮೋಶೆಯ ಒಂದು ಪ್ರಾರ್ಥನೆ ಫಲವಾಗಿ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಟೈಮಲ್ಲಿ ನೀರು ದೇವರೊಂದಿಗೆ ಮಾತಾಡ್ತದೆ. ಬೈಬಲಲ್ಲಿ ಬರೆದಿದೆ, ಆಕಾಶ ದೇವರೊಂದಿಗೆ ಮಾತಾಡುತ್ತೆ, ಭೂಮಿ ದೇವರೊಂದಿಗೆ ಮಾತಾಡುತ್ತೆ, ಆತನ ಸೃಷ್ಟಿ ಮಾಡಿದವರು ಎಲ್ಲವೂ ದೇವರಿಗೆ ಸ್ತೋತ್ರ ಮಾಡ್ತಾ ಇರ್ತಾರೆ. ಆವಾಗ ನೀರು, ನಂದ ಒಂದು ಆಲೋಚನೆ ಇದು, ನೀರು ದೇವರ ಹಿಂಗೆ ಗೋಡೆ ಥರ ನಿಂತಿತ್ತಲ್ಲ, ಈ ನೀರು ದೇವರೊಂದಿಗೆ ಮಾತಾಡ್ತಾ ಇತ್ತು. ಏನಂತ, ದೇವರೇ ನಮ್ಮ ವಾಟ್ರು ಹಿಸ್ಟ್ರಿನಲ್ಲೇ ನಾವು ಹಿಂಗೆ ನಿಂತಿದ್ದಿಲ್ಲ, ನಾವು ಯಾವಾಗಲೂ ಫ್ಲ್ಯಾಟೇ, ನಾವು ಯಾವಾಗಲೂ ನಿಂತಿದ್ದಿಲ್ಲ. ಏನು ದೇವರೇ ಸ್ವಲ್ಪ ಹೇಳು, ಎಷ್ಟೊತ್ತು ಹಿಂಗೆ ನಿಂತ್ಕೊಂಡಿರೋದು ನಾವು ವಾಟ್ರ್ ಹಿಸ್ಟ್ರಿನಲ್ಲೇ ನೋಡಿ ಗೋಡೆ ಥರ ನಿಂತ್ಕೊಳ್ಳೋದು ಇಟ್ಟಿಗೆ ಇಲ್ಲ ಏನಾದ್ರು ಬ್ಲಾಕ್ಸ್ ಹಾಕಿದ್ರೆ. ಬಟ್ ಈ ನೀರು ಅನ್ನೋದು ನಮ್ಮನ್ನು ನೀನು ಉಂಟು ಮಾಡಿರೋದು ಏನಕ್ಕೆ, ಕೆಳಗಡೆ ಇರೋಕ್ಕೆ, ಹರಿಯೋಕ್ಕೆ. ಬಟ್ ಅದು ಬಿಟ್ಟರೆ ನಮ್ಮನ್ನು ಹೋಗ್ಬಿಟ್ಟು ನೀನು ಹಿಂಗೆ ನಿಂತ್ಕೊ ಅಂದರೆ ನಾವು ಹೆಂಗೆ ನಿಂತ್ಕೊಳ್ಳೋದು ಅಂತ ನೀರು ಹೇಳಬೇಕಾದ್ರೆ ದೇವ್ರು ಏನು ಹೇಳಿದ್ರು ಗೊತ್ತಾ, ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ಅಲ್ಲಿ ಮುಂದೆ ಹೋಗ್ತಾ ನೋಡು, ಮೋಶೆ ಪ್ರಾಬ್ಲಮ್, ಅವನ್ನ ಕೇಳ್ಕೊಳ್ಳಿ ಅಂತ. ನಾನು ಯಾಕೆ ಈ ಪಾಯಿಂಟ್ ಹೇಳಿದೆ ಅಂದರೆ, ಗಮನ ಇಡಿ ಅಮ್ಮ, ನೀ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಕಾರ್ಯಗಳನ್ನ ದೇವರು ನಿನಗೋಸ್ಕರವಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಕೆಂಪು ಸಮುದ್ರದ ಮುಂದೆ ಇದೆಯಾ ನೀನು, ಆ ಪರೀಕ್ಷೆ ಹತ್ರ ಇದೆಯಾ ನೀನು, ಭಯ ಪಡಬೇಡ. ಈ 52 ದಿನ ಜಸ್ಟ್ ನನಗೇನು ಮಾಡೋಕ್ಕೆ ಗೊತ್ತಿಲ್ಲ ದೇವ್ರೆ. ಮೋಶೆ ಏನನ್ಬಿಟ್ಟ ಗೊತ್ತಾ, ಯಾರಾದರೂ ಏನಾದರೂ ಮಾತಾಡ್ಕೊಳ್ರಪ್ಪ, ನಾನು ಬೈಬಲ್ ಓದ್ತಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಆರಾಧನೆ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡೋದು. ಮುಂದುವರೆದ ಮೋಶೆ. ಸೊ ಕೆಂಪು ಸಮುದ್ರ ನಮ್ಮ ಜೀವಮಾನದಲ್ಲಿ ದೊಡ್ಡ ಪರೀಕ್ಷೆಯನ್ನು ತೋರಿಸ್ತದೆ, ಮುಂದುವರಿಯೋದಕ್ಕೆ ಅಡ್ಡಿ ಆತಂಕಗಳನ್ನು ತೋರಿಸ್ತದೆ. ಆ ಅಡ್ಡಿ ತಡೆಗಳನ್ನು ದೇವರು ತೆಗೆದುಹಾಕಬೇಕಾದ್ರೆ ನೀನೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಮತ್ತು ಅಲ್ಲಿ ನಾವು 43ನೇ ಅಧ್ಯಾಯ 2ನೇ ವಚನ ಯೆಶಾಯದಲ್ಲಿ ಓದಿದ್ವಲ್ಲ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ಓಡೋಗ್ಬಿಡ್ತೀನಿ ಅಂದ್ರ ಏನಂದ್ರು, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ. ಕೆಲವರೆಲ್ಲರೂ ಜಲರಾಶಿಯನ್ನು ಹಾದು ಹೋಗ್ತಾ ಇರ್ಬೋದು, ನಿಮ್ಮ ಜೊತೆ ದೇವರಿದ್ದಾರೆ. ಆಮೇಲೆ ಸರಿ, ಈ ದಿನ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಖಂಡಿತವಾಗಿ ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡ್ರಿ. ಒಂದು ವೇಳೆ ನಿಮ್ಮ ಪಾಪ ಕ್ಷಮಾಪಣೆಗಾಗಿ ಯೇಸುವಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡದೆ ಹೋದರೆ, ಅಥವಾ ನಿಮ್ಮ ಜೀವಮಾನದಲ್ಲಿ ಪಾಪದ ಮೇಲೆ ನಿಮಗೆ ಜಯ ಇಲ್ಲ ಎಂಬುದಾಗಿ ಹೇಳಿ ಇವತ್ತು ನೀವು ಯೋಚನೆ ಮಾಡ್ತಾ ಇರೋದಾದರೆ, ಯೇಸು ಅದಕ್ಕಾಗಿಯೇ ಶಿಲ್ಬೆ ಮೇಲೆ ಸತ್ತರು, ಮಾತ್ರವಲ್ಲದೆ ಸಮಾಧಾನದಲ್ಪಟ್ಟು 3ನೇ ದಿನ ಇಟ್ಟು ಬಂದರು. ನಿಮ್ಮನ್ನು ಪೂರ್ಣ ಜಯಶಾಲಿಗಳಾಗಿ ಅವರು ಕರೆದಿದ್ದಾರೆ. ಎಲ್ಲರ ಮೇಲೆ ಜಯ ಹೊಂದ್ರಿ, ಆಶೀರ್ವಾದ ಹೊಂದ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದರೂ ನಿಮ್ಮ ಸ್ತೋತ್ರ. ಈಗ ಸ್ವಾಮಿ, ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ ದೇವ. ಈ ಸಂದರ್ಭದಲ್ಲಿ ರಾಜನೇ ಕರ್ತನೆ, ಯಾರ್ಯಾರು ತಮ್ಮ ಹೃದಯವನ್ನು ಈಗ ಯೇಸು ಒಪ್ಪಿಸಿಕೊಟ್ಟಿದ್ದಾರೋ, ಯಾರ್ಯಾರು ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಗೆ ಬಂದಿದ್ದಾರೋ ಅವರಿಗೆ ನೀ ಕೃಪೆ ಕೊಡು. ಮಾತ್ರವಲ್ಲದೆ ಯಾರ್ಯಾರು ದೇವರೇ ಈ ಹಾದಿಗಳಲ್ಲಿ ಹಾದೋಗ್ತಾ ಇದ್ದಾರೋ ಅವರಿಗೆ ಧೈರ್ಯ ಕೊಡು, ಅವ್ರನ್ನ ಬಲಪಡಿಸಿ ನಡೆಸು. ಆ ರೀತಿ ನೀನು ಮಾಡ್ತೀವಿ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಡುಕಲಿ. ಆಮೆನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು.
என் ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.